ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲಾ ವೀಕ್ಷಕರಿಗೆ ಇವತ್ತಿನ ವಿಡಿಯೋದೊಳಗೆ ನಾವು ಏನ್ ಕಲಿಯೋಣಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗ ಡಾಟಾ ಎಂಟ್ರಿ ಹೆಂಗ ಮಾಡ್ತಾರ ಅನ್ನೋದನ್ನ ಕಲಿಸ್ಕೊಡತೀನಿ. ಕೇಳಿರ್ತೀರಿ ಎಲ್ಲರ ಕೆಲಸ ಹೋಗೋ ಮುಂದೆ ಅಥವಾ ಎಲ್ಲರ ಕಿವಿಗೆ ಬಿದ್ದಿರ್ತಾವ ಡಾಟಾ ಎಂಟ್ರಿ ಆಪರೇಟರ್ ವರ್ಕ್ ಇದ್ದಾವಂತ, ಡಾಟಾ ಎಂಟ್ರಿ ಮಾಡೋರು ಬೇಕಾಗ್ಯಾರ ಅಂತ ಕೇಳಿರ್ತೀರಿ. ಆದ್ರೆ ಒಂದು ಕನ್ಫ್ಯೂಸ್ ಇರ್ತದೆ ನಮ್ಗೆ, ಏನಪ್ಪಾ ಅಂದ್ರೆ ಡಾಟಾ ಎಂಟ್ರಿ ಅಂದ್ರೆ ಏನ್ ಇರ್ತದ ಅಂತ ದೊಡ್ಡ ಕೆಲಸ ಅಂತೇಳಿ ತಲೆ ಒಳಗೆ ಹಾಕೊಂಡು ಕೂತು ಬಿಡ್ತೀವಿ. ಕಂಪ್ಯೂಟರ್ ನಾಲೆಜ್ ಅದ ಎಲ್ಲ ಅದ, ಆದ್ರೆ ಡಾಟಾ ಎಂಟ್ರಿ ವರ್ಕ್ ಕೊಟ್ರೆ ಏನ್ ಹೊಸ್ತಾನೇನಪ್ಪ, ಏನ್ ಹೊಸ್ತಾನೇನೋ ಅಲ್ಲಿ ಕೆಲಸ ಏನ್ ಮಾಡ್ಬೇಕೇನ, ಮೊದ್ಲೇ ನಾನು ಕಂಪ್ಯೂಟರ್ ಅವು ಮಾಡ್ತೀನಿ, ಭಾಳ ಹಚ್ಚಿದ್ರೆ ಏನ್ ಮಾಡೋದ ಅಂತೇಳಿ ಭಯ ಬಿದ್ದ ಅಲ್ಲಿ ಹೋಗೋದಿಲ್ಲ ನಾವು. ಹಂಗಾಗಿ ಆ ಥರ ಎಲ್ಲ ಭಯ ಹೋಗ್ಬಿಡತ್ತೆ. ಇವತ್ತು ನಿಮ್ಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದ ನಾವು ಯಾವ ತರ ಡಾಟಾ ಎಂಟ್ರಿ ಮಾಡ್ಬೋದು, ಯಾವ ತರ ಬಿಲ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ಬೋದು, ಯಾವ ತರ ಔಚರ್ಸ್ ಗಳನ್ನ ರೆಡಿ ಮಾಡ್ಬೋದು, ಯಾವ ತರ ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಅನ್ನೋದನ್ನ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಇವತ್ತೇ ಫಸ್ಟ್ ಟೈಮ್ ನೀವು ಯೂಟ್ಯೂಬ್ ಒಳಗಡೆ ನಾನು ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಮ್ಮ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರ್ತದ, ಅದಕ್ಕೂ ಬಾರಿಸ್ಬಿಟ್ರಪ್ಪ ಅಂದ್ರೆ ನಾನ್ ಮಾಡೋಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗ್ತದ, ಕಮನ್ ಏನಾಗ್ತದ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತದೆ. ನೀವು ಮನೆಯಲ್ಲೇ ಕೂತು ಏನ್ ಮಾಡ್ಬೋದ, ಕೂಗ ಹೊಡೆದ ಡ್ಯಾನ್ಸ್ ಹೊಡೆದ ಒಂದು ಮೂಲೆ ಕೂತ ನಾನ್ ಮಾಡೋದ ಕಂಪ್ಯೂಟರ್ ಕ್ಲಾಸ್ ನೋಡ್ಬಿಟ್ರೆ ಸಾಕು. ಕಂಪ್ಯೂಟರ್ ಬೇಸಿಕ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಪ್ರತಿಯೊಂದು ಸಾಫ್ಟ್ವೇರ್ ಗಳನ್ನ ಕಲ್ತು ಬಿಡ್ತೀರಿ ಮನೆ ಕೂತು, ಯಾರಿಗ ₹1 ಕೊಡ್ಲಾರ್ದೆ. ತಿಳಕತ್ತ ಹೇಳೋದ. ದಯವಿಟ್ಟು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡೋದನ್ನ ಮರಿಬಾರ್ದು, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬಾರ್ದು. ನೋಡೋಣ ನಾನು ಏನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ, ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಆಗ್ತಾ ಇದೆ, ಒಂದು ಸಾಫ್ಟ್ವೇರ್ ಓಪನ್ ಆಗ್ತಿದ್ದಾನೆ. ಈ ತರ ಪೂರ್ತಿಯಾಗಿ ಬೇಸಿಕ್ ಇರುತ್ತೆ. ಇದ್ರ ಬಗ್ಗೆ ಬೇಸಿಕ್ ಕ್ಲಾಸಸ್ ಕೂಡ ನಾನು ಮಾಡಿದ್ದೀನಿ, 5-6 ಕ್ಲಾಸಸ್ ಕೂಡ ಇದಾವೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಂದ್ರೆ ಬೇರೆ ವಿಡಿಯೋಸ್ಗೆ ಇದಾವಲ್ಲ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ಇದರ ಬಗ್ಗೆ ಪೂರ್ತಿಯಾಗಿ ಮಾಹಿತಿನೂ ಕೂಡ ನೀವು ತಿಳ್ಕೊಂಡ್ಬಿಡಬಹುದು. ನಾನೇನ್ ಮಾಡ್ತಾ ಇದ್ದೀನಿ, ಫಸ್ಟ್ ಇವತ್ತು ಬಿಲ್ ಸಿಸ್ಟಮ್ ಅನ್ನ ನಾವು ಯಾವ ತರ ಮೇಂಟೆನೆನ್ಸ್ ಮಾಡಬಹುದು. ಯಾವುದೇ ಒಂದು ಆಫೀಸ್ ಒಳಗಾಗಿರ್ಬೋದು, ಯಾವುದೇ ಒಂದು ಶಾಪ್ ಶೋರೂಮ್ ಆಗಿರ್ಬೋದು, ಅಡ್ತಿ ಬಟ್ಟಿ ಅಂಗಡಿ, ಯಾವುದೇ ಅಂಗಡಿ, ಕಾಯಿಪಲ್ಯ ಅಂಗಡಿ, ಮತ್ತೆ ಎದರ ಅಂಗಡಿಯಪ್ಪ ಭಾಳ ಅಂಗಡಿ ಇರ್ತಾವ. ಎಲ್ಲ ಅಂಗಡಿಗಳ ಒಳಗ ಸ್ಟಾಕ್ ಇನ್ವೆನ್ಸ್ ಯಾವ ತರ ಮೇಂಟೆನೆನ್ಸ್ ಮಾಡ್ತಾರೆ, ಯಾವ ತರ ಅವ್ರು ಬಿಲ್ ಮಾಡ್ತಾರೆ, ಮತ್ತೆ ಯಾವ ತರ ಅವರಿಗೆ ಬ್ಯಾಲೆನ್ಸ್ ಬಿಲ್ ಡಿಸ್ಕೌಂಟ್ ಹೆಂಗ್ ಮಾಡೋದು ಅನ್ನೋದನ್ನ ಈ ವಿಡಿಯೋದೊಳಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ಬೇಕು. ಏನು ಕುರಿತಾರಪ್ಪ ಇವರು, ಏನು ಬೇರೆದನ್ನೇ ಹೇಳ್ಕೊಡ್ತಾರಲ್ಲ, ಜಾಸ್ತಿ ಮಾತಾಡ್ತಾರಲ್ಲ ಅಂತ ಆ ಮೈಂಡ್ ಒಳಗೆ ಯಾವಾಗ ನಿಮ್ಗೆ ಆ ತರ ಬರುತ್ತೋ ಅವಾಗ ಆ ಮೈಂಡ್ ಒಳಗೆ ಬತ್ತು ಅಂದ್ರೆ ಸಾಧ್ಯನೇ ಇಲ್ಲ ನೀವು ಕಲೀಲಿಕ್ಕೆ. ಪ್ರತಿಯೊಂದು 1000 ವಿಡಿಯೋ ನೋಡಿದ್ರು ಕೂಡ ನೀವು ಕನ್ಫರ್ಮ್ ಆಗಿ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಯಾರಾದ್ರೂ ಒಬ್ಬರು ಗೈಡ್ನೆಸ್ ಮಾಡ್ತಾ ಇದ್ರೆ ಅವರನ್ನ ಆಲಿಸುವಂತ ಶಕ್ತಿ ನಿಂಬಲ್ಲಿ ಇಲ್ವೋ, ಹಾಗಾದ್ರೆ ನೀವು ಯಾರ್ದು ಕೂಡ ವಿಡಿಯೋ ನೋಡಿ ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಇದು 100% ಗೊತ್ತಾಗ್ತಿದೆಯಾ. ಮೊದಲು ನಾವೇನ್ ಹೇಳ್ತೀವಿ ಅದನ್ನ ಡೀಟೇಲ್ಸ್ ಆಗಿ ಕೇಳ್ತಾ ಹೋಗಿ, ಅದಾದ್ಮೇಲೆ ನೀವು ಎಲ್ಲಾನು ಕೂಡ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಮನುಷ್ಯನಿಗೆ ಸ್ವಲ್ಪ ನಾಲೆಜ್ ಬರುತ್ತೆ. ಕಡಿಮೆ ನಾಲೆಜ್ ಒಳಗಡೆ ನೀವು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಗೊತ್ತಾಗೋದಿಲ್ಲ. ಎಷ್ಟಿದೆ ಅಷ್ಟು ಮಾಡ್ಬೋದು, ಗೊತ್ತಾಗ್ತಿದೆಯಾ. ಮತ್ತೆ ಬೇರೆದೇನಾದ್ರೂ ಹೇಳ್ಬಿಟ್ರೆ ಗೊತ್ತಾಗೋದಿಲ್ಲ. ಹಾಗಿರೋದ್ರಿಂದ ಸ್ವಲ್ಪ ನನಗೆ ಡೀಟೇಲ್ಸ್ ಹೇಳುವಂತ ಸ್ವಭಾವ ಆಗಿರೋದ್ರಿಂದ ಬೇಜಾರು ಮಾಡಲಾರ್ದೆ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬಾರ್ದು. ನೋಡೋಣ, ಈ ತರ ಬಂದಾಗ ನಾನು ಮೊದಲೇ ಕಾಲಮ್ ಒಳಗೆ ಏನ್ ಬರೀತೀನಿ, ಬಿಲ್ಲಿಂಗ್ ಸಿಸ್ಟಮ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಕ್ಯಾಪ್ಷನ್ ಆನ್ ಮಾಡ್ಕೊರಿ, ಕೀಬೋರ್ಡ್ ಒಳಗೆ BILLING ಬಿಲ್ಲಿಂಗ್ ಸಿಸ್ಟಮ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. SYSTEMS ಅಂತ ಟೈಪ್ ಮಾಡ್ತಾ ಇದ್ದೀನಿ. ಬಿಲ್ಲಿಂಗ್ ಸಿಸ್ಟಮ್ ಅಂತ ಬರ್ದಿದ್ದೀನಿ. ಇದನ್ನ ಏನಾಗಬೇಕು, ಸೆಂಟರ್ ಒಳಗೆ ಬರಬೇಕು. ಇದರಲ್ಲಿ ಒಂದು ಪೇಜ್ ಎಷ್ಟು ಬರುತ್ತೆ, A4 ಸೈಜ್ ಪೇಜ್ ಎಷ್ಟು ಬರುತ್ತೆ ಅದನ್ನ ಪ್ರಿಂಟ್ ಕೊಡ್ಬೇಕಲ್ಲ, ಅದೆಷ್ಟು ಬರುತ್ತೆ ಅನ್ನೋದು ಕೂಡ ನಾವು ನೋಡ್ಕೋಬೇಕು. ಪೇಜ್ ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಪೇಜ್ ಸೈಜ್ ಕೂಡ ನಾವು ಇಲ್ಲೇ ಆಡ್ ಮಾಡಿಬಿಡಬೇಕು. A4 ಸೈಜ್ ಅಂದ್ರೆ ಒಂದು ಲೈನ್ ಬಂದಿರುತ್ತೆ ನೋಡಿ. ಇವಾಗ A4 ಸೈಜ್ ಎಲ್ಲಿವರೆಗೂ ನಾವು ಟೈಪ್ ಮಾಡ್ಬೋದು, ಇಲ್ಲಿ ಆಯವರೆಗೂ ಟೈಪ್ ಮಾಡ್ಬೋದು. ಇದ್ರೊಳಗಡೆ ಗೊತ್ತಾಗ್ತಿದೆಯಾ, ಎಲ್ಲಿವರೆಗೂ ಆಯವರೆಗೂ ನಾವು ಟೈಪ್ ಮಾಡ್ಬೇಕಾಗ್ತದೆ. ಇದು ನೆಕ್ಸ್ಟ್ ಪೇಜ್. ಈ ತರ ಪೇಜಸ್ಗಳು ಬಹಳ ಬಂದಿರ್ತಾವ, ಗೊತ್ತಾಗ್ತದೆ. ಈ ತರ ಪೇಜ್ ನೀವು ಹಿಂಗ್ ಮಾಡ್ತಿದ್ದಾರೆ ಮುಂದೆ ಬರ್ತಾನೆ ಇರುತ್ತೆ. ನೀವು ಮುಂದೆ ಹೋಗಿ ಈಗ ಟೈಪ್ ತಗೊಂಡೋಗಿ ಈ ತರ ಪೇಜಸ್ಗಳು ಬಹಳ ಬರ್ತಿರ್ತಾವ, ಗೊತ್ತಾಗ್ತದೆ. ಎಂಡ್ ಇರೋದಿಲ್ಲ. ಅದು ಎಂಡ್ ಇರ್ಲಿಕ್ಕೆ ಒಂದು ನಾನು ಹೇಳಿದ್ದೀನಿ ಕೆಳಗಡೆ ವಿಡಿಯೋಸ್ ಒಳಗ ಎಷ್ಟು ಪೇಜ್ ಬರ್ಬೋದು ಒಂದು ಪೇಜ್ ಒಳಗೆ ಅಂತೇಳಿ ಕೂಡ ಪೂರ್ತಿ ಡೀಟೇಲ್ಸ್ ಹೇಳಿದ್ದೀನಿ, ಅಲ್ಲಿಂದ ತಿಳ್ಕೊಬಹುದು. ನೆಕ್ಸ್ಟ್ ಬಿಲ್ಲಿಂಗ್ ಸಿಸ್ಟಮ್ ಅನ್ನೋದು ಇಲ್ಲಿ ಪೂರ್ತಿಯಾಗಿ ಇಲ್ಲಿಗೆ ಬಂದು ಸೆಂಟರ್ ಒಳಗೆ ಬರ್ಬೇಕಾಗಿತ್ತು ಅಂದ್ರೆ ಇದನ್ನ ಪೂರ್ತಿ ಈ ತರ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕಾ, ಹೋಮ್ ಒಳಗೆ ಹೋಗಿ ಇಲ್ಲಿಂದ ಮರ್ಜ್ ಇನ್ ಸೆಂಟರ್ ಅಂತ ಇರುತ್ತೆ. ಕಾಣಿಸ್ತಿದ್ಯಾ, ಅಂದ್ರೆ ಇಲ್ಲಿ ನೀವು ಚಿತ್ರ ನೋಡ್ಬೋದು. ಕೆಳಗಡೆ ಇಲ್ಲಿ ನೋಡಿ ಲೈನ್ ಇರುವಂತದನ್ನ ನೀವು ಮರ್ಜ್ ಇನ್ ಸೆಂಟರ್ ಮಾಡಿದರೆ ಕೆಳಗಡೆ ಬರುತ್ತೆ ನೋಡಿ, XL 1 2 ಕೊಟ್ಟಿದ್ದಾರೆ, ಅಲ್ಲಿ ಲೈನ್ ಇರ್ಲಾರ್ದ ಹಾಗೆ ಆಗ್ಬಿಡುತ್ತೆ ನೋಡಿ. ಆಗ್ಲೇ ಇಲ್ಲಿ ಲೈನ್ ಕಾಣಿಸ್ತಿತ್ತು, ಇವಾಗ ಇಲ್ಲಿಂದ ಮೇಲ್ಗಡೆ ಇರ್ತಕ್ಕಂಥ ಲೈನ್ ಹೈಡ್ ಆಗ್ಬಿಟ್ಟಿದ್ದಾವೆ. ಇದನ್ನೇ ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಅಂದ್ರೆ ಇದಕ್ಕೆ ನಾನು ಏನ್ ಮಾಡ್ತೀನಿ, ಈ ತರ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ
ಫ್ರೆಶ್ ಮಾಡ್ಕೋತೀನಿ 22 ಅಂತ ಆಗ್ಬಿಡುತ್ತೆ. ಬಿಲ್ಲಿಂಗ್ ಸಿಸ್ಟಮ್ ಅಂತ ಆಯ್ತು. ಆಗಿದೆಯಾ? ಈಗ ಇದರ ಒಳಗಡೆ ನಾನು ಏನ್ ಮಾಡ್ಬೇಕು, ಇದಕ್ಕೆ ನಾವು ಕಲರ್ ಕೊಡ್ಬೇಕಾಗಿದೆಯಾ, ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಬೇಕು. ಅದಾದ್ಮೇಲೆ ಡಾಟಾ ಎಂಟ್ರಿ ವರ್ಕ್ ಇವೆಲ್ಲ ಹೆಂಗ್ ಮಾಡ್ತಾರಂತ ಕನ್ಫ್ಯೂಸ್ ಆಗ್ಬೇಡ್ರಿ, ಬಹಳ ಚಂದ ಅದ. ಓಕೆ, ಎಕ್ಸೆಲ್ ಒಳಗೆ ಮೊದಲು ನೀವು ಯಾವುದೇ ಒಂದು ಕೆಲ್ಸಕ್ಕೆ ಹೋದಾಗ ಅವ್ರ ಕಡೆಯಿಂದ ಮಾಹಿತಿ ತಗೋಬೇಕು. ಯಾವ ತರ ಇದೆ ನಿಮ್ಮಲ್ಲಿ ವರ್ಕ್, ಯಾವ ತರ ಇದೆ, ಯಾವ ತರ ನಾವು ವರ್ಕ್ ಮಾಡ್ಬೋದು ಅಂತ ಅವರನ್ನ ಕೇಳ್ಕೋಬೇಕು. ಕೇಳಿದ್ಮೇಲೆ ನಾವು ವರ್ಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು. ಅವ್ರು ಡೈರೆಕ್ಟ್ ಆಗಿ ನಿಮ್ಗೆ ಹಿಂಗ್ ಮಾಡು ಅಂತ ಹೇಳ್ಬಿಡೋದಿಲ್ಲ. ಮೊದಲ ಅವ್ರ ಮನ್ಯಾಗ ಮಂದಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರ. ತಿಳಿತದ? ಮಂದಿ ಅಂದ್ರೆ ನಿಮ್ಮ ಅಂಗಡಿ ಇದ್ದಂಗ. ಆ ಮಂದಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಅವ್ರು ಏನೇನ್ ಅದವ್ರ, ಏನೇನ್ ಕೆಲಸ ಮಾಡ್ತಾರ, ಎಲ್ಲೆಲ್ಲಿ ಏನೇನ್ ಕೊಡ್ತಾರ, ಹಾಗಾಗಿ ಯಾವ್ದಾವ್ದು ರೇಟ್ ಏನಿದೆ, ಇದನ್ನ ನೀವು ಯಾವ ತರ ಡಿಸ್ಕೌಂಟ್ ಮಾಡಬೇಕು, ಇದಕ್ಕಿಷ್ಟೇ ಪರ್ಸೆಂಟೇಜ್ ಅಂತೇಳಿ ಅವರೆಲ್ಲ ಆಲ್ರೆಡಿ ಹೇಳ್ಕೊಡ್ತಾರೆ. ನಾವು ಮಾಡೋದು ಕೆಲಸ ಅಷ್ಟೇ. ಗೊತ್ತಾಗ್ತದೆ? ಅವರೆಲ್ಲ ಹೇಳ್ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನೀವು ಬರೀ ಹಾಕಿ ಎಂಟರ್ ಮಾಡೋದಷ್ಟೇ ಇರ್ತದೆ. ಅದೇ ತರ ನಿಮ್ಗೆ ನಾಲೆಜ್ ಇರಬೇಕು ಅಷ್ಟೇ. ನಾಲೆಜ್ ಇತ್ತು ಅಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಒಳಗೂ ಕೂಡ ನೀವು ಈಸಿಯಾಗಿ ಕೆಲಸ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಾನೇನ್ ಮಾಡ್ತಾ ಇದೀನಿ, ಸೀರಿಯಲ್ ನಂಬರ್ ಅಂತ ಬರಿತಾ ಇದೀನಿ. SL ನಂಬರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇದನ್ನು ಪೂರ್ತಿ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಹೆಸರಾಗಿರ್ಬೋದು, ಅಥವಾ ನೀವು ವಿದ್ಯಾರ್ಥಿಗಳ ಹೆಸರಾಗಿರ್ಬೋದು, ಎದರ್ದು ಬಿಲ್ ಮಾಡಾತಿರೋ ಅದರದ ಸೀರಿಯಲ್ ನಂಬರ್ ಮತ್ತೆ ಹೆಸರುಗಳನ್ನ ಹಾಕೊಳ್ಳೇಬೇಕಾಗ್ತದೆ. ಅಥವಾ ನಿಮ್ ಶಾಪ್ ಒಳಗಡೆ ಬಿಲ್ಲಿಂಗ್ ಇಟ್ಕೋಬೇಕಾಗಿದೆ, ಅಥವಾ ಬಟ್ಟೆ ಅಂಗಡಿ ಅದ, ಶೋರೂಮ್, ಇವೆಲ್ಲ ಬೇಕಾದಿರ್ಲಿ, ಬಟ್ ಇಟ್ಕೋರಿ ಚಂದಾಗಿ. ನೆಕ್ಸ್ಟ್ ಇಲ್ಲಿಂದ ಏನು ಐಟಮ್ಸ್. ಓಕೆ, ITEMS ಐಟಮ್ಸ್ ಅಂದ್ರೆ ಮತ್ತೆ ಬೇರೆ ಬೇರೆ ಏನಾರು ತಿಳ್ಕೊಬೇಡ್ರಿ. ಗೊತ್ತಾಗ್ತದ? ಐಟಮ್ಸ್ ಅಂದ್ರೆ ನೀವು ಪದಾರ್ಥಗಳಾಗಿರ್ಬೋದು, ಅಥವಾ ಏನಾದ್ರು ಸೇಲ್ ಮಾಡ್ತಾ ಇದ್ರಿ ಅಂದ್ರೆ, ಮಾರಾಟ ಮಾಡ್ತಾ ಇದ್ರಿ ಅಂದ್ರೆ, ಸಪೋಸ್ ಮಾರಾಟ ತಗೋತಾ ಇದೀರಿ ಅಂದ್ರೆ ಏನ್ ಬೇಕಾದ್ ಮಾಡ್ರಿ, ಅದನ್ನ ಇಟ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಆಗ್ತಿದ್ದಾನೆ ಪ್ರೈಸ್ ಅನ್ನ ಆಡ್ ಮಾಡ್ಕೊಂಡ್ಬಿಡೋದು. ಓಕೆ, ಪ್ರೈಸ್ ಆಗ್ತಿದ್ದಾನೆ. ಮತ್ತೇನು ಆಡ್ ಮಾಡ್ಬೇಕಾಗಿದೆ ನಮ್ಗೆ? ಓಕೆ, ಪ್ರೈಸ್ ಬರೀತಿದ್ದಾಗನೆ ಮುಂದೇನು ಬರಿಬೇಕಾಗಿದೆ, ಕ್ವಾಂಟಿಟಿ ಬರಿಬೇಕಾಗಿದೆ. ಓಕೆ, QUINTITY ಕ್ವಾಂಟಿಟಿ ಬರದಾಯ್ತಾ? ಅದಾದ್ಮೇಲೆ ಟೋಟಲ್ ಬರದಾದ್ಮೇಲೆ ಡಿಸ್ಕೌಂಟ್ ಆದ್ಮೇಲೆ ಏನ್ ಬರಿಬೇಕಾಗಿದೆ, ನೆಟ್ ಅಮೌಂಟ್. ಓಕೆ, ಈ ತರ ಏನ್ ಮಾಡ್ಬೇಕು, ಒಂದು ಫಾರ್ಮುಲಾನ ಒಂದು ಮೇಲ್ಗಡೆ ಹೆಡ್ಲೈನ್ ನ ರೆಡಿ ಮಾಡ್ಕೋಬೇಕು. ಇವು ಕರೆಕ್ಟ್ ಆಗಿ ಮಾಡ್ಕೊಳ್ಳೋಣ. ಇವು ಲೈನ್ ನ ಸ್ವಲ್ಪ ಈ ತರ ಒಳಗ್ ಸರಿಸ್ರಿ. ಯಾಕಂದ್ರೆ ಸೀರಿಯಲ್ ನಂಬರ್ 01, 02 ಇಲ್ಲೇ ಕೊಡ್ಬೇಕು, ಇಲ್ಲೆಲ್ಲ ಮೈನಸ್ ಮಾಡ್ರಿ. ಮತ್ತೆ ಇಲ್ಲಿಂದ 2, ಮತ್ತೆ ಇಲ್ಲಿ 3, ಮತ್ತೆ ಇಲ್ಲಿ 4, ಮತ್ತೆ ಇಲ್ಲಿ 5 ಸೀರಿಯಲ್ ನಂಬರ್ನ ಹೇಳ್ಕೊಡ್ತೀನಿ. ಐಟಮ್ ಸ್ವಲ್ಪ ಸೈಜ್ ದೊಡ್ಡ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಪ್ರೈಸ್ ಏನಿದೆ ಅದು ಸ್ವಲ್ಪ ದೊಡ್ಡದು, ಮತ್ತೆ ಕ್ವಾಂಟಿಟಿ ಏನಿದೆ ಅದು ಸ್ವಲ್ಪ ದೊಡ್ಡದು, ಟೋಟಲ್ ಅಮೌಂಟ್ ಸ್ವಲ್ಪ ದೊಡ್ಡದು, ನೆಕ್ಸ್ಟ್ ಡಿಸ್ಕೌಂಟ್ ಅನ್ನೋದು ಸ್ವಲ್ಪ ದೊಡ್ಡದು, ನೆಟ್ ಅಮೌಂಟ್ ಅನ್ನೋದು ಇವು ಸ್ವಲ್ಪ ಕಾಲಮ್ಗಳು ದೊಡ್ಡ ಮಾಡ್ಕೋಬೇಕು. ನೋಡಿ, ಇವಾಗ ಒಂದು ಪೇಜ್ ಒಳಗಡೆ ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತಿದ್ದು. ನೀವೀಗ ಒಂದು ಪೇಜ್ ತಗೊಂಡ್ರಿ ಅಂದ್ರೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬಿಟ್ಟಿದೆ. ಕಾಣಿಸ್ತಾ ಇದೆಯಾ? ಅಂದ್ರೆ ಇದು ಮರ್ಜ್ ನಾನು ಇಲ್ಲಿವರೆಗೂ ಮಾಡಿನಲ್ಲ, ಹಾಗಿರೋದ್ರಿಂದ ಅಲ್ಲಿವರೆಗೂ ಅದು ಬರ್ತಾನೆ ಇದೆ. ಇದನ್ನೇನ್ ಮಾಡೋಣ, ಸ್ವಲ್ಪ ಈ ತರ ವಾಪಸ್ ಇಲ್ಲಿಗೆ ತಂದ್ಬಿಟ್ಟು ಅಂದ್ರೆ ಸೆಂಟರ್ ಒಳಗೆ ಬಂದ್ಬಿಡುತ್ತೆ. ಕಾಲಮ್ಸ್ಗಳನ್ನ ಸರಿಸಬಹುದು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಐಟಮ್ಸ್. ಫಸ್ಟ್ ಐಟಮ್ಸ್ ಏನ್ ಬೇಕಾಗಿದೆ, ಬ್ಯಾಗ್ ತಗೋತಾ ಇದೀವಿ. ಓಕೆ, BAGES ಬ್ಯಾಗ್. ನೆಕ್ಸ್ಟ್ ಐಟಮ್ ಹಂಗೆ ಟೈಪ್ ಮಾಡ್ಬಿಡ್ತೀನಿ. ಬ್ಯಾಗ್ ಆಗ್ತಿದ್ದಾನೆ ಶೂಸ್, SHOES ಶೂಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಶೂಸ್ ಆಗ್ತಿದ್ದಾನೆ ಪೆನ್. ನೆಕ್ಸ್ಟ್ ಪೆನ್ ಆಗ್ತಿದ್ದಾನೆ ಇನ್ನೊಂದು ಏನದಪ್ಪ, ಪೆನ್ಸಿಲ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪೆನ್ಸಿಲ್ ಆಗ್ತಿದ್ದಾಗನೆ ಬುಕ್ಸ್ ಅಂತ ಟೈಪ್ ಮಾಡ್ಬಿಡ್ತೀನಿ. ಗೊತ್ತಾಗ್ತಿದೆ? ಈ ತರ ಐಟಮ್ಸ್ ಗಳನ್ನ ಒಬ್ಬರಿಗೆ ನೀವು ಕೊಡ್ತಾ ಇದ್ದೀರಿ ಅಂದ್ರೂ ಪರವಾಗಿಲ್ಲ, ಸಪೋಸ್ ನೀವು ತಗೋತಾ ಇದ್ದೀರಿ ಅಂದ್ರೂ ಪರವಾಗಿಲ್ಲ, ಎರಡು ತರ ಇಟ್ಕೊಂಡ್ಬಿಡ್ಬೋದು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಇದಕ್ಕೆ ಪ್ರೈಸ್. ಬ್ಯಾಗಿಗೆ ಒಂದು ಬ್ಯಾಗಿಗೆ ಎಷ್ಟು ಪ್ರೈಸ್ ಕೊಡ್ತಾ ಇದ್ದೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್. 250 ರೂಪಾಯಿ ಒಂದು ಬ್ಯಾಗ್ ಇದೆ. ಓಕೆ, ಶೂಸ್ ಎಷ್ಟು ಕೊಡ್ತಾ ಇದ್ರಿ, 300 ರೂಪಾಯಿಗೆ ಒಂದು ಸೆಟ್ ಶೂಸ್ ಕೊಡ್ತಾ ಇದ್ರಿ, ಅಂದ್ರೆ ಒಂದು ಜೊತೆ. ನೆಕ್ಸ್ಟ್ ಒಂದು ಪೆನ್ನಿಗೆ 25 ರೂಪಾಯಿ ಪೆನ್ ಇದೆ. ನೆಕ್ಸ್ಟ್ ಪೆನ್ಸಿಲಿಗೆ 15 ರೂಪಾಯಿ ತಗೋತಾ ಇದೀವಿ. ನೆಕ್ಸ್ಟ್ ಒಂದು ಬುಕ್ಕಿಗೆ 23 ರೂಪಾಯಿ ಒಂದು ಬುಕ್ ತಗೋತಾ ಇದೀವಿ. ಗೊತ್ತಾಗ್ತಿದೆ? ನೋಟ್ಬುಕ್ ಇದಿರ್ಬೋದು, ನೋಟ್ಬುಕ್ ಬುಕ್ಸ್ ಅಂತ ಬರ್ತಿದ್ದೇನೆ. ಈ ತರ ಅದನ್ನ ರೇಟ್ ಇಟ್ಕೋಬೇಕು. ಪೂರ್ತಿ ನಿಮ್ ಶಾಪ್ ಒಳಗೆ ಇರ್ತಕ್ಕಂಥದ್ದು, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಏನೇನು ಐಟಮ್ಸ್ ಇದಾವೆ ಅವು ಐಟಮ್ಸ್ ಗಳ ಹೆಸರನ್ನ ಪೂರ್ತಿ ಬರ್ಕೊಂಡ್ಬಿಡ್ಬೇಕು. ಗೊತ್ತಾಗ್ತಿದ್ಯಾ? ಅಂದ್ರೆ ಮೇಲ್ಗಡೆ ಹೆಡ್ಲೈನ್ ಬರಬೇಕು, ಕಿಚನ್ ಐಟಮ್, ಮತ್ತೆ ಬೆಡ್ರೂಮ್ ಐಟಮ್, ಮತ್ತೆ ಬಾತ್ರೂಮ್ ಐಟಮ್ಸ್ ಗಳು ಅಂತ ಈ ತರ ಬರ್ಕೋಬೇಕು. ಅವ್ರು ಬರ್ತಾರೆ ಕಸ್ಟಮರ್, ಸರ್ ನಾನು ಈ ತಗೊಂಡಿದ್ದೀನಿ, ಬಟ್ ನಿಮ್ಗೆ ಗೊತ್ತಿರ್ತದೆ ಯಾವ ಐಟಮ್ ತಗೊಂಡಿದ್ದಾರೆ ಅಂತೇಳಿ. ಅಲ್ಲಿ ಪಟಕ್ನೆ ಸರ್ಚ್ ಮಾಡ್ಬಿಡೋದಿಲ್ಲ ಅಂದ್ರೆ ಈ ತರ ಸೀಟ್ ಮಾಡೋದು. ಇದು ಬಿಲ್ಲಿಂಗ್ ಸಿಸ್ಟಮ್ ಸೀಟ್ ಆಯ್ತಾ? ನೆಕ್ಸ್ಟ್ ಸೀಟ್ ಒಳಗಡೆ ಅಮೌಂಟ್ ಸೀಟ್, ನೆಕ್ಸ್ಟ್ ಸೀಟ್ ಒಳಗಡೆ ಬ್ಯಾಲೆನ್ಸ್ ಸೀಟ್, ಈ ತರ ಇಲ್ಲಿ ಸೀಟ್ ಗಳನ್ನ ಇಟ್ಕೋಬಹುದು. ಬೇರೆ ಬೇರೆ ಸೀಟ್ಸ್ ಗಳು ಇರ್ತಾವ.
ತಿಳಿತಾ ಇದೆ. ಅಲ್ಲಿ ನೀವೇನ್ ಮಾಡ್ಬೋದು, ಪ್ರಾಡಕ್ಟ್ಗಳನ್ನ ಇಟ್ಕೋಬ ಅಂದ್ರೆ ಒಂದೊಂದೊಂದೊಂದು ಸಿಸ್ಟಮ್ ತರ. ಈಗ ಒಂದ್ ಕ್ಯಾಬಿನ್ ಒಳಗೆ ಇದು ಇದೆ, ಇನ್ನೊಂದು ಕ್ಯಾಬಿನ್ ಒಳಗೆ ಇದು ಇದೆ, ಇನ್ನೊಂದು ಕ್ಯಾಬಿನ್ ಒಳಗೆ ಇದು ಇದೆ ಅಂತೇಳಿ ಸಪರೇಟ್ ಆಗಿ ನೀವು ಇಟ್ಕೊಂಡ್ರೆ ಅಂದ್ರೆ ಬಿಲ್ಲಿಂಗ್ ಮಾಡ್ಲಿಕ್ಕೆ ಬಹಳ ಚಂದ ಇರ್ತದೆ. ಡಾಟಾ ಎಂಟ್ರಿ ಮಾಡ್ಲಿಕ್ಕೆ ಗೊತ್ತಾಗ್ತದೆ, ಕನ್ಫ್ಯೂಸ್ ಆಗೋದಿಲ್ಲ ನೀವು ಒಂದೇ ಕಡೆ. ಈಗ ನೋಡ್ರಿ, ಸಪೋಸ್ ಸ್ಟೂಡೆಂಟ್ ಅಂದ್ರೆ ಬುಕ್ ಸ್ಟಾಲ್ ಮಟೀರಿಯಲ್ ಏನಿದೆ ಒಂದೇ ಕಡೆ ಈ ಒಂದ್ ಸೀಟ್ ಒಳಗಡೆ ಇಟ್ಕೋಬಹುದು. ನೆಕ್ಸ್ಟ್ ಸೆಕೆಂಡ್ ಒಳಗಡೆ ಇಲ್ಲಿಂದ ಮತ್ತೆ ಸ್ಪೋರ್ಟ್ಸ್ ಏನಾದ್ರು ಮಟೀರಿಯಲ್ಸ್ ಇತ್ತು ಅಂದ್ರೆ ಸ್ಪೋರ್ಟ್ಸ್ ಅಂತ ಟೈಪ್ ಮಾಡ್ಕೋಬೇಡಿ, ಸ್ಪೋರ್ಟ್ಸ್ ಬಿಲ್ಲಿಂಗ್ ಸಿಸ್ಟಮ್ ಅಂತ. ನೆಕ್ಸ್ಟ್ ಒಳಗಡೆ ಏನಾದ್ರು ಮತ್ತೆ ಡ್ರೆಸ್ ಸಿಸ್ಟಮ್ಸ್ ಅಂತ ಇಟ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಕಿಚನ್ ಸಿಸ್ಟಮ್ಸ್ ಅಂತ ಇಟ್ಕೋಬಹುದು. ನೆಕ್ಸ್ಟ್ ಈ ತರ ಬೇರೆ ಬೇರೆ ಸೀಟ್ಸ್ ಗಳನ್ನ ತಗೊಂಡು ಅಂದ್ರೆ ಪೇಜ್ ತಗೊಂಡ ಒಂದೇ ಪೇಜ್ ಇರ್ತದೆ, ಬಟ್ ಅದರೊಳಗೆ ಸೀಟ್ಸ್ ಗಳ ತಗೊಂಡು ಕೆಲಸ ಒಂದೇ ಸೀಟ್ ಒಳಗಡೆ ನಾನು ಬಿಲ್ಲಿಂಗ್ ಸಿಸ್ಟಮ್ ಅನ್ನ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿದೆ. ನೆಕ್ಸ್ಟ್ ಕ್ವಾಂಟಿಟಿ ಅವ್ರು ಎಷ್ಟು ನೋಡಿ, 1 ಬ್ಯಾಗ್ 250 ಅಂದ್ರೆ ಎಷ್ಟು ಬ್ಯಾಗ್ ತಗೋತಿದ್ದಾರೆ ಅವರು, 20 ಬ್ಯಾಗ್ ಅನ್ನ ಪರ್ಚೇಸ್ ಮಾಡ್ತಿದ್ದಾರೆ. ಗೊತ್ತಾಯ್ತಿಯಾ. ನೆಕ್ಸ್ಟ್ ಶೂಸ್ ಎಷ್ಟು ತಗೋತಿದ್ದಾರೆ, 10 ಜೊತೆ ಶೂಸ್ ಅನ್ನ ತಗೋತಿದ್ದಾರೆ. ನೆಕ್ಸ್ಟ್ ಪೆನ್ ಎಷ್ಟು ತಗೊಳಕತ್ತಾರೆ ಅವರು, 10 ಪೆನ್ ತಗೊಳಕತ್ತಾರೆ. ನೆಕ್ಸ್ಟ್ ಪೆನ್ಸಿಲ್ ಇದೊಂದು 25 ಪೆನ್ಸಿಲ್ ಗಳನ್ನ ಖರೀದಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಬುಕ್ಸ್ 100 ಬುಕ್ಸ್ ಅನ್ನ ತಗೋತಿದ್ದಾರೆ. ಗೊತ್ತಾಗಿದೆ. ಈ ಕ್ವಾಂಟಿಟಿ ಅಂದ್ರೆ ಎಷ್ಟು ತಗೋತಾ ಇದ್ದಾರೆ, 1 ಬ್ಯಾಗಿಗೆ 250 ಅಂದ್ರೆ 20 ಬ್ಯಾಗ್ ತಗೊಳಕತ್ತಾರ ಅವರು ಟೋಟಲ್. ಇಲ್ಲಿ ತಪ್ಪಾಗಿ ನೋಡ್ರಿ, TOTAL ಆಗ್ಬೇಕು. ಓಕೆ, ಸ್ವಲ್ಪ ಮಿಸ್ಟೇಕ್ ಆಗಿರ್ತಾವ, ಅವೆಲ್ಲ ಮಿಸ್ಟೇಕ್ ಹುಡ್ಕೋದ್ ಕೂತ್ರೆ ಸುಮ್ಮನೆ ಕಲಿಯೋದು ವೇಸ್ಟ್ ಆಗ್ತದೆ. ಸ್ವಲ್ಪ ನೋಡ್ಕೋಬೇಕು. ಓಕೆ, ಕಣ್ಣು ತಪ್ಪಿ ಆಗಿರ್ತಾವ. ನೆಕ್ಸ್ಟ್ ಈಗೇನ್ ಮಾಡೋದು, ಇವೆಲ್ಲ ಟೋಟಲ್ ಹೆಂಗ್ ಮಾಡ್ಕೊಳ್ಳೋದು, 250 ರೂಪಾಯಿ 1 ಬ್ಯಾಗಿಗೆ ಅಂದ್ರೆ 30 ಬ್ಯಾಗಿಗೆ 20. ಕ್ಯಾಲ್ಕುಲೇಟರ್ ಒಳಗೆ ಅಂದ್ರೆ ಇಂಟು ಮಾಡಿ ಲೆಕ್ಕ ಕೊಟ್ಬಿಡ್ತೀವಿ. ಬಟ್ ಕಂಪ್ಯೂಟರ್ ಒಳಗೆ ಮಾಡ್ಬೇಕಲ್ಲ, ಅವಾಗ ಏನ್ ಮಾಡ್ಕೋಬೇಕು, = ಅನ್ನೋದು ಬಹಳ ಇಂಪಾರ್ಟೆಂಟ್. ಕೀಬೋರ್ಡ್ ಒಳಗೆ ಫಸ್ಟಿಗೆ ಯಾವುದೇ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿತ್ತು ಅಂದ್ರೆ = ನಾ ಫ್ರೆಶ್ ಮಾಡ್ತಿದ್ದಾಗನೆ ಈಗ ಏನ್ ಮಾಡೋದು, ಯಾವ್ದು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದೆ, 250 ಮತ್ತೆ 20 ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದೆ ಅಂದ್ರೆ ಸಿ ಕಾಲಮ್ ಒಳಗಡೆ ಯಾವ ಲೈನ್ ಒಳಗದ, 3ನೇ ಲೈನ್ ಒಳಗದ ಅಂದ್ರೆ C3 ಅಂತ ಟೈಪ್ ಮಾಡಬೇಕು. C3 ಅಂತ ಟೈಪ್ ಮಾಡ್ತಿದ್ದಾನೆ, ಅದನ್ನ ಸೆಲೆಕ್ಟ್ ಆಗ್ಬಿಡತ್ತೆ. ಇವಾಗ ಕೀಬೋರ್ಡ್ ಅಲ್ಲಿ ಸ್ಟಾರ್ ಬಟನ್ ಇರುತ್ತೆ, ನೀವು ನಂಬರ್ ಕೀಪ್ಯಾಡ್ ಇರುತ್ತಲ್ಲ ಅಲ್ಲಿ ಸ್ಟಾರ್ಸ್ ಅನ್ನೋದಿರುತ್ತೆ, ಸ್ಟಾರ್ ಹಾಕಿ C3 ಮತ್ತೆ D3 ಇವೆರಡು ಕ್ಯಾಲ್ಕುಲೇಷನ್, ಡಿ ಕಾಲಮ್ ಮತ್ತೆ ಸಿ ಕಾಲಮ್ 3 ಲೈನ್ ಒಳಗೆ ಇರ್ತಕ್ಕಂಥದ್ದು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರು ಬಂದ್ಬಿಡ್ತದೆ. ಇವಾಗ ಎಂಟರ್ ಫ್ರೆಶ್ ಮಾಡ್ಕೊಂಡ್ಬಿಡಿ, 5000 ಬತ್ತು. ನೋಡಿ, 250 1 ಬ್ಯಾಗಿಗೆ ಅಂದ್ರೆ 20 ಬ್ಯಾಗ್ ತಗೋತಾ ಇದೀನಿ ಅಂದ್ರೆ 5000 ರೂಪಾಯಿ ನಾವು ಅಮೌಂಟ್ ಅವರಿಗೆ ಕೊಡ್ಬೇಕಾಗ್ತದೆ. ಯಾಕಂದ್ರೆ ನೆಕ್ಸ್ಟ್ ಕೆಳಗಡೆ ಇದು ಕೂಡ ಇದೊಂದು ತಿಳಿಸ್ಕೊಡ್ತೀನಿ ನೋಡಿ, ಯಾವ ತರ ಮೊದಲಿಗೆ = ಮಾಡಬೇಕು, ಯಾವ್ದು ಇಂಟು ಮಾಡಬೇಕಾಗಿದೆಯಲ್ಲ. C4 ಇವಾಗ 3 ಕೆಲಸ ಆಗಿದೆ, 3ನೇ ಲೈನ್ ಒಳಗೆ ಇರೋದು ಕೆಲಸ ಆಗಿದೆ. ಇವಾಗ 4ನೇ ಲೈನ್ ಇದರ ಮೇಲೆ ಕ್ಲಿಕ್ ಮಾಡೋದು. ನೆಕ್ಸ್ಟ್ ಸ್ಟಾರ್ ಬಟನ್ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ 10 ಮೇಲೆ ಕ್ಲಿಕ್ ಮಾಡಿ ಎಂಟರ್ ಇಂಟು ಆಯ್ತು. 3000 ಕೊಡ್ಬೇಕು. 300 ರೂಪಾಯಿ ಒಂದ್ ಜೊತೆ ಶೂಜಿಗೆ 300 ರೂಪಾಯಿ ಅದ ಅಂದ್ರೆ 10 ಜೋಡಿ ಶೂಸ್ ತಗೋತಾ ಇದೀನಿ, 3000 ರೂಪಾಯಿ ಕೊಡ್ಬೇಕು. ಈಗ ಸಪೋಸ್ ಸರ್ ಎಲ್ಲದಕ್ಕೂ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕಾ, ಈ ತರ ಸಾವಿರಾರು ಪ್ರಾಡಕ್ಟ್ ಗಳ ಹೆಸರಾಗ್ತೀವಿ, ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಲೇಟ್ ಆಗತ್ತೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋದು. ಫಸ್ಟ್ ಒನ್ ಯಾವ್ದು ಮಾಡ್ತೀರಲ್ಲ ಅದನ್ನ ಮಾಡಿ. ಬಟ್ ಎರಡನೇದು ಇನ್ನೊಂದ್ ಸರ್ತಿ ಮಾಡ್ಕೊಂಡು ಇಲ್ಲೊಂದು ಬ್ಲಾಕ್ ಪಾಯಿಂಟ್ ಕಾಣಿಸ್ತಾ ಇದೆ, ನೀವು ನೋಡ್ಬೋದು ಇಲ್ಲೇ ಈ ಮೇಲ್ಗಡೆ ಈ ಲೈನ್ ಮತ್ತೆ ಈ ಲೈನ್ ಅದನ್ನ ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಾ ಇದೆ ನೋಡಿ. ಓಕೆ, ಇಲ್ಲೊಂದು ಬ್ಲಾಕ್ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತಿದ್ದಾನೆ, ಇಲ್ಲೊಂದು ಬ್ಲಾಕ್ ಪಾಯಿಂಟ್ ಕಾಣಿಸುತ್ತೆ, ನಿಮ್ಗೆ ಕಾಣಿಸ್ತಿದ್ಯಾ? ಈ ಅಷ್ಟೇ ಬ್ಲಾಕ್ ಪಾಯಿಂಟ್ ಸಣ್ಣದ ಒಂದು ಚುಕ್ಕಿ ತರ, ಆ ಬ್ಲಾಕ್ ಪಾಯಿಂಟ್ ಮೇಲೆ ಹೋಗಿ ಈ ತರ ಫ್ರೆಶ್ ಮಾಡಿ ಮೋಸ್ದಿಂದ ಹಿಂಗ್ ಹಿಡಿದು ಜಗ್ಬೇಕು ಕೆಳಗೆ. ಜಗ್ಗಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಷನ್ ಆಗ್ಬಿಡುತ್ತೆ. ತಿಳಿತಾ ಇದೆಯಾ? ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗಿ ಅಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಡಿಸ್ಕೌಂಟ್ ತೆಗಿಬೇಕಾಗಿದೆಯಲ್ಲ, ಇವಾಗ ಡಿಸ್ಕೌಂಟ್ ಯಾವ ತರ ತೆಗಿಯೋದು, ಹೆಂಗ್ ತೆಗಿಯೋದಪ್ಪ? ಡಿಸ್ಕೌಂಟ್ಗೆ ಕೂಡ ಒಂದು ಕ್ಯಾಲ್ಕುಲೇಷನ್ ಐತೆ. ಮೊದಲು = ಮಾಡಬೇಕು. = ಮಾಡಿ ಯಾವ್ದ್ರೊಳಗೆ ಡಿಸ್ಕೌಂಟ್ ಮಾಡಬೇಕು, ಈ 5000 ರೂಪಾಯಿಯಲ್ಲಿ ಅವರಿಗೆ ಡಿಸ್ಕೌಂಟ್ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಇಷ್ಟೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಡಿಸ್ಕೌಂಟ್ ಮಾಡಿ ಅವರನ್ನ ಬಿಲ್ ಕೊಡ್ಬೇಕಾಗತ್ತಲ್ಲ. ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕು ಡಿಸ್ಕೌಂಟ್, ಯಾವ ಕಾಲಮ್ ಒಳಗೆ ಇದೆಯೋದು, ಮೊದಲು E3 ಕಾಲಮ್, ಈ ಕಾಲಮ್ ಇದು 3ನೇ ಲೈನ್ ಒಳಗದ, ಇದರ ಮೇಲೆ ಕ್ಲಿಕ್ ಮಾಡಿ E3 ಬತ್ತು, E3 ಲೈನ್ ಒಳಗೆ ಬತ್ತು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಿ ಕಾಲಮ್ 3 ಲೈನ್ ಬರುತ್ತೆ. ನೆಕ್ಸ್ಟ್ ಇದನ್ನ ಸ್ಟಾರ್ ಕೊಡಬೇಕು. ಸ್ಟಾರ್ ಕೊಡ್ತಿದ್ದಾಗ ಎಷ್ಟು 100ಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದೀರಿ? ನಾನು 10% ಡಿಸ್ಕೌಂಟ್ ಮಾಡ್ತಾ ಇದ್ದೀನಿ. ಎಷ್ಟಕ್ಕೆ? 100ಕ್ಕೆ 10% ತಗೋತಾ ಇದ್ದೀನಿ. ಇದು ಫಾರ್ಮುಲಾ, ಇದು ಗೊತ್ತಾಗ್ತಿದೆ, ಇಸ್ ವೆರಿ ಇಂಪಾರ್ಟೆಂಟ್. ಡಿಸ್ಕೌಂಟ್ ಮಾಡ್ಲಿಕ್ಕೆ ಫಾರ್ಮುಲಾ ಇಟ್ಕೋಬೇಕು. ನೀವು ಯಾವ್ದ್ರಲ್ಲ ಡಿಸ್ಕೌಂಟ್ ಎಷ್ಟು ಪರ್ಸೆಂಟೇಜ್ ಮಾಡಬೇಕಾಗಿದೆ ಇದನ್ನ ಯೂಸ್ ಮಾಡ್ಕೋಬೇಕು. E3 ಈ ಕಾಲಮ್ 3 ಸ್ಟಾರ್ ಇಟ್ಕೋಬೇಕು. ಸ್ಟಾರ್ ಇಟ್ಕೊಂಡು ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದೀರಿ ಇಲ್ಲಿ ಟೈಪ್ ಮಾಡ್ಕೋಬೇಕು. ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದೀರಿ? 100ಕ್ಕೆ ಬಾರ್ ಹಾಕಿ 100 ಮಾಡಿದ್ರೆ ಎಂಟರ್ ಮಾಡ್ಕೊಂಡು ಸಾಕು, 500 ರೂಪಾಯಿ ಡಿಸ್ಕೌಂಟ್ ಆಗ್ತಾ ಇದೆ ಅವರಿಗೆ. ನೆಕ್ಸ್ಟ್ ಕೆಳಗಡೆದು ಕೂಡ ಇದೇ ತರ ಮಾಡೋದು, ತೋರಿಸ್ಕೊಡ್ತೀನಿ ನೋಡಿ. = 3000 ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಬಟನ್ ಕ್ಲಿಕ್ ಮಾಡಿಕೊಂಡು ಮತ್ತೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದೀರಿ ಇದಕ್ಕೆ? 5% ಡಿವೈಡೆಡ್ ಬೈ 100 ಬಾರ್ ಇಟ್ಕೋಬೇಕು. ಬಾರ್ ಇಟ್ಕೊಂಡು 100 ಮಾಡಿದ್ರೆ ಎಂಟರ್ ಮಾಡ್ಕೊಳ್ಳಿ, 150 ರೂಪಾಯಿ ಡಿಸ್ಕೌಂಟ್ ಆಗ್ತಾ ಇದೆ.
ನೆಕ್ಸ್ಟ್ ಕೆಳಗಡೆನೂ ಕೂಡ ಸೀರಿಯಲ್ ವೈಸ್ ಬಂದ್ಬಿಡ್ಬೇಕು ಅಂದ್ರೆ ಇವಾಗ ವಾಪಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಪಾಯಿಂಟ್ಸ್ ಕಾಣಿಸುತ್ತೆ, ಈ ತರ ಬ್ಲಾಕ್ ಪಾಯಿಂಟ್ ಹಿಂಗ್ ಬರಬೇಕು, ಕ್ಲಿಕ್ ಮಾಡಿಬಿಡಿ. ಎಲ್ಲಾ ಡಿಸ್ಕೌಂಟ್ ಕೂಡ 5% ಕೊಟ್ಟಿದ್ದೀವಿ. ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀವಿ ಇಲ್ಲಿ ತೋರಿಸುತ್ತೆ ನಿಮಗೆ ಫಾರ್ಮುಲಾ ಒಳಗಡೆ. ಅಂದ್ರೆ ಕೆಳಗಡೆ ಸರ್ ಡೈರೆಕ್ಟ್ ಬಂದ್ಬಿಟ್ಟಿದ್ದಾವಲ್ಲ, ಮಾಡಿಬಿಟ್ಟಿದ್ದೀರಿ, ಹೆಂಗ್ ಮಾಡಿದಿರಿ ಅಂತ ಕನ್ಫ್ಯೂಸ್ ಆಗ್ಬೋದು. ಹಾಗಿರೋದ್ರಿಂದ ನೀವು ಮೇಲ್ಗಡೆ ಏನ್ ಕೊಟ್ಟಿದ್ದೀರೋ ಅದನ್ನೇ ಕೆಳಗಡೆ ಬಂದಿರುತ್ತೆ. ತಿಳಿತಾ ಇದೆಯಾ? ಮೇಲ್ಗಡೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿರ್ತೀರಿ ಕೆಳಗೂ ಕೂಡ ಅಷ್ಟೇ ಡಿಸ್ಕೌಂಟ್ ಬಂದಿರ್ತದೆ. ತಿಳಿತು? ಇದನ್ನು ವಾಪಸ್ ಇನ್ನೊಂದು ಸರ್ತಿ ಸರ್ಚ್ ಬಿಡೋಣ, ಇವಾಗ ಗೊತ್ತಾಗುತ್ತೆ. ಎಲ್ಲಾನು ಕೂಡ ಇಲ್ಲಿ ನೋಡ್ಬೋದು ನೀವು ಡಿಸ್ಕೌಂಟ್ 5% ಇದೆ. ಇದಕ್ಕೂ ಕೂಡ ಇಲ್ಲಿ ಫಾರ್ಮುಲಾ ಬಾರ್ ಒಳಗೆ ನೋಡ್ಬೋದು, ಇಲ್ಲಿನೂ ಕೂಡ 5% ಇದೆ, ಇಲ್ಲಿನೂ ಕೂಡ 5% ಇದೆ. ಎಲ್ಲದಕ್ಕೂ 5% ಕೊಟ್ಟಿದ್ದೀನಿ. ತಿಳಿತಾ ಇದೆಯಾ? ನೀವು ಚೇಂಜ್ ಕೂಡ ಮಾಡ್ಬೋದು. ಇದು 5% ಬೇಕಾಗಿಲ್ಲ ಸರ್, 10% ಕೊಡ್ತೀನಿ ಅಂದ್ರೆ ಅದರದೇ ಒಂದು ಚೇಂಜ್ ಆಗ್ಬಿಡುತ್ತೆ. ಮೇಲ್ಗಡೆ ಯಾವ ಚೇಂಜ್ ಆಗೋದಿಲ್ಲ. ಮೇಲಿಂದ ಕೆಳಗಡೆ ಬಂದಾಗ ಚೇಂಜ್ ಆಗುತ್ತೆ, ಕೆಳಗಿಂದ ಮೇಲೆ ಹೋದಾಗ ಚೇಂಜ್ ಆಗೋದಿಲ್ಲ. ತಿಳಿತಾ ಇದೆಯಾ? ಸಪೋಸ್ ಕೆಳಗಿಂದ ಮೇಲ್ಗಡೆನೂ ಹೋಗುತ್ತೆ ನೋಡಿ, ಗೊತ್ತಾಗ್ತಿದೆ. ಈ ತರ ಕೂಡ ನಾವು ಚೇಂಜ್ ಮಾಡ್ಕೋಬಹುದು. ಎರಡು ತರ ಯೂಸ್ ಆಗುತ್ತೆ. ನೆಕ್ಸ್ಟ್ ನೆಟ್ ಅಮೌಂಟ್. ಇವಾಗ ಬ್ಯಾಲೆನ್ಸ್ ಟೋಟಲ್ ಅಮೌಂಟ್ ಒಳಗೆ ಡಿಸ್ಕೌಂಟ್ 500 ಮಾಡ್ಯಾರ ಅಂದ್ರೆ ಇದ್ರಾಗ ಇದು ಮೈನಸ್ ಮಾಡಿ ಅವ್ರಿಗೆ ನೆಟ್ ಅಮೌಂಟ್ ಕೊಡ್ಬೇಕಾಗ್ತದೆ. ನಾವು ಅವಾಗ ಈಸಿಕಲ್ ಟು ಅಂತ ಮಾಡ್ಕೊಂಡು ಮೈನಸ್ ಮಾಡೋದು ತುಂಬಾ ಸರಳ. ಯಾವ ತರ 5,000 ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಮೈನಸ್ ಅನ್ನ ಫ್ರೆಶ್ ಮಾಡಿ ಕೀಬೋರ್ಡ್ ಅಲ್ಲಿ ಇದರ 500 ಮೇಲೆ ಅಂದ್ರೆ ಇಲ್ಲಿ E3 F3 ಯಾಕೆ ಬರಕತ್ತದ? F3 ಅನ್ನೋದು ಕಾಲಮ್, ಇ ಅನ್ನೋದು ಒಂದು ಕಾಲಮ್, ಈ 3 ಅನ್ನೋದು 3ನೇ ಲೈನ್ ಒಳಗೆ ಇರ್ತಕ್ಕಂಥ ಏನಿದೆಯಲ್ಲ ಇವು ಡಾಟಾಸ್ ಗಳನ್ನ ಎಂಟ್ರಿ ಮಾಡ್ತಾ ಇದೀವಿ. ಎಂಟರ್ ಮಾಡ್ಕೊಂಡ್ಬಿಡಿ. 4,500 ಬತ್ತು. ಮತ್ತೆ ಈಸಿಕ್ವಲ್ ಟು ಮಾಡಲಿಲ್ಲ ಅಂದ್ರೆ ಯಾವುದು ಕ್ಯಾಲ್ಕುಲೇಷನ್ ಆಗೋದಿಲ್ಲ. ಈಸಿಕ್ವಲ್ ಟು 3,000 ಮೈನಸ್ 500 ಎಂಟರ್ ಮಾಡಿ 2,850 ರೂಪಾಯಿ. ಇದರ ಮೇಲೆ ಹೋಗಿ ಇಲ್ಲಿ ಬ್ಲಾಕ್ ಪಾಯಿಂಟ್ ಕಾಣಿಸುತ್ತೆ, ಈ ತರ ತಗೊಂಡು ಕೆಳಗೆ ಜಗ್ಬಿಟ್ರೆ ಸಾಕು, ಟೋಟಲ್ ಅಮೌಂಟ್ ಇಲ್ಲಿ ಬಂದ್ಬಿಡುತ್ತೆ. ತುಂಬಾ ಸರಳವಾದ ವಿಧಾನ, ಏನ್ ಡಿಫಿಕಲ್ಟ್ ಇಲ್ಲ ರೀ. ಕಂಪ್ಯೂಟರ್ ಅನ್ನೋದು ಹೆಂಗದ ಅಂದ್ರೆ ಅರ್ಧ ನೀರು ಕುಡ್ಬೇಕು, ಅಷ್ಟು ಈಸಿ ಅದ, ಬಹಳ ಡಿಫಿಕಲ್ಟ್ ಇಲ್ಲ ಅಣ್ಣ. ದಯವಿಟ್ಟು ಇಂಟ್ರೆಸ್ಟ್ ಕೊಟ್ಟು ಕಲೀರಿ. ಒಂದು ಕಾಲದಲ್ಲಿ ಹೆಂಗಿರ್ತದೆ ಅಂದ್ರೆ ಕಂಪ್ಯೂಟರ್ ಇಲ್ಲ ಅಂದ್ರೆ ಯಾರು ಕೆಲಸನೇ ಕೊಡೋದಿಲ್ಲ, ಆ ತರ ಒಂದು ಸಿಸ್ಟಮ್ ಬಂದೇ ಬರುತ್ತೆ. ದಯವಿಟ್ಟು ಇದೇ ಟೈಮ್ ಒಳಗಡೆ ಫ್ರೀ ಇದ್ದಿರ್ತೀರಿ. ಹಾಗೆ ಇರೋದ್ರಿಂದ ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ಗಳನ್ನ ಮನಸ್ಸು ಕೊಟ್ಟು ಪ್ರೀತಿಯಿಂದ ನೋಡಿದ್ರೆ ಮಾತ್ರ ಗೊತ್ತಾಗ್ತದ. ಬ್ಯಾಸರ್ ಮಾಡ್ಕೊಂಡು ಏನು ಹೇಳಕತ್ತಾರಪ್ಪ ಇವರು ನೋಡೋಣ ಅಂತ ನೋಡಿದ್ರೆ ಅದು ಯಾವತ್ತೂ ನಿಮ್ಮ ತಲೆಯಲ್ಲಿ ಹೋಗೋದಿಲ್ಲ. ಅದು ನೀವು ಯಾವ ತರ ಇಂಟ್ರೆಸ್ಟ್ ಕೊಟ್ಟು ನೋಡ್ತೀರೋ ಅದೇ ತರ ನಿಮ್ಮ ಮನಸ್ಸಿನ ಒಳಗೂ ಅಷ್ಟೇ ಇಂಟ್ರೆಸ್ಟ್ ಲಿಂದ ಅದು ಶೇಖರಣೆ ಆಗುತ್ತೆ. ಗೊತ್ತಾಗ್ತಿದೆಯಾ? ಹಾಗಿರೋದ್ರಿಂದ ಪ್ರತಿಯೊಂದು ಕೆಲಸಗಳನ್ನ ಗಮನದಲ್ಲಿಟ್ಟು ಪ್ರೀತಿಯಿಂದ ಮಾಡಿ, ಕಂಪಲ್ಸರಿ ಸಕ್ಸಸ್ ಆಗಿ ಆಗ್ತೀರಾ. ಇದರ ಒಳಗಡೆ ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಆಗ್ತೀವಿ ಅಂದ್ರೆ ಕಮೆಂಟ್ಸ್ ಮಾಡಿ, ಅಥವಾ ಹೆಚ್ಚಿನ ಮಾಹಿತಿಗಾಗಿ ನನ್ನ ಜೊತೆ ಕಮೆಂಟ್ಸ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕಾ, ಗುರು 9x ಇನ್ಸ್ಟಾಗ್ರಾಮ್ ಐಡಿ ಅದ, ಅಲ್ಲಿ ಬಂದು ನನ್ನ ಜೊತೆ ಫಾಲೋ ಕೂಡ ಮಾಡ್ಕೊಂಡು ನನ್ನ ಜೊತೆ ಕಮೆಂಟ್ಸ್ ಕೂಡ ಮಾಡಿ ಮಾತಾಡಬಹುದು. ಇದೇ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಕೆಂಪು ಅಕ್ಷರದಲ್ಲಿ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಅಂತ ಬೆಲ್ ಐಕಾನ್ ಗಂಟೆ ಬರುತ್ತೆ, ಅದಕ್ಕೂ ಬಾರಿಸ್ಬಿಟ್ರಪ್ಪ ಅಂದ್ರೆ ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡೋದು ಪ್ರತಿಯೊಂದು ಕಂಪ್ಯೂಟರ್ ಕ್ಲಾಸ್ ಅನ್ನ ನೋಡಿ ಮನೆಯಲ್ಲೇ ಕೂತ್ಕೊಂಡು ಕಲಿಬಹುದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.